2 ತಿಂಗಳಲ್ಲಿ 1 ಲಕ್ಷ ರೂಪಾಯಿ ದುಡಿಯಕ್ಕಾಗುತ್ತಾ? ಅದು ಟಾಟಾ ಎಸಿಲಿ 2 ತಿಂಗಳಲ್ಲಿ 1 ಲಕ್ಷ ರೂಪಾಯಿ ದುಡಿಯೋ ಚಾಲೆಂಜ್ ಅಲ್ಲಿ ಇವತ್ತು ಡೇ 22. ನಮ್ಮ ಹುಡುಗ ದೇವ್ರ ತರ ಒಳ್ಳೊಳ್ಳೆ ಬಾಡಿಗೆಗಳು ಕೊಡ್ತಾವನೆ. ಬೆಳಗ್ಗೆ ಫೋನ್ ಮಾಡ್ಬಿಡೋಣ, ಗಾಡಿ ಹಾಕೋ ಅಂಗಡಿ ಹತ್ರ ಲೋಡ್ ಐತಿ ಅಂತ. ಗಾಡಿ ಹಾಕಿದ ತಕ್ಷಣ ಲೋಡ್ ಮಾಡ್ದೆ. ಗಾಡಿ ಎತ್ಕೊ ಬಂದ ಸ್ಕ್ರಾಪ್ ಯಾರ್ಡ್ ಹತ್ರ ಹಾಕ್ದೆ. ಎಲ್ಲ ಅನ್ಲೋಡಿಂಗ್ ಬೇಗ ಆಯ್ತು, ಮೂಟೆ ಇತ್ತಲ್ವ ಅದಕ್ಕೇನೆ. ಗಾಡಿ ಹಾಕ 500 ರೂಪಾಯಿ ಕೊಟ್ಟ. ಪ್ರಶ್ನೆ ಹೀಗೂ ಉಂಟೆ. ಅದಾದ್ಮೇಲೆ ಹಳೆ ಬಿಲ್ಡಿಂಗ್ ಹತ್ರ ಮೆಟ್ರೋಲ್ ಮಿಕ್ಕೋಗವೆ, ಅದನ್ನ ಎತ್ಕೊ ಬಂದು ಹೊಸ ಬಿಲ್ಡಿಂಗ್ ಹಾಕೋ ಬರ್ಬೇಕು ಬಾ ಅಂತ ಫೋನ್ ಮಾಡಿದ್ರು. ಹೋಗಿ ಗಾಡಿ ಹಾಕ್ದೆ, ಡ್ರಮ್ಮು ಮರ ಗಿರ ಎಲ್ಲ ಲೋಡ್ ಮಾಡಿದ್ರು. ಎತ್ಕೊ ಬಂದು ಈ ಸೈಟ್ ಹತ್ರ ಹಾಕ್ದೆ. ಸೈಟ್ ಯಾವ್ದು ಅಂತ ನಿಮ್ಗೆ ಹಳೆ ವಿಡಿಯೋ ನೋಡಿದ್ರೆ ಗೊತ್ತಾಯ್ತದೆ. ಗಾಡಿ ಹಾಕಿದ ತಕ್ಷಣ ಎಲ್ಲ ಅನ್ಲೋಡ್ ಮಾಡ್ಕೊಟ್ರು ಗಾಡಿನ. ಈ ಬಾಡಿಗೆ 800 ರೂಪಾಯಿ ಬಂತು. ಟಿಂಬರ್ ಅವ್ರು ಫೋನ್ ಮಾಡ್ಬಿಟ್ಟು ಅಂಗಡಿ ಹತ್ರ ಗಾಡಿ ಹಾಕು ಅಂದ್ರು. ಹೋಗಿ ಹಾಕ್ದೆ, 3 ಡೋರ್ ಲೋಡ್ ಮಾಡ್ಕೊಟ್ರು. ಅದ್ ಎತ್ಕೊಂಡೋಗಿ ಒಬ್ಬಿಚೋಳ್ಳಿ ಹತ್ರ ಹಾಕ್ದೆ. ಅಂಕಲ್ಗಳೆಲ್ಲ ರಫ್ ಅಂತ ಅನ್ಲೋಡ್ ಮಾಡಿ ಬಿಸಾಕ್ತಿರ್ಲಿ. ಈ ಬಾಡಿಗೆ 400 ರೂಪಾಯಿ ಬಂತು. ತಿರ್ಗಾ ಅದೇ ಕಸ್ಟಮರ್ ಬಾಡಿಗೆ ಅಲ್ಲಿ ಹೋಗಿ 4 ಬೈಕ್ ಜಲ್ಲಿ ಹೇಳಿದೀನಿ, ಹೋಗಿ ಲೋಡ್ ಮಾಡ್ಕೊಡ್ತಾರೆ ಅಂದ್ರು. ಹೋದೆ, ಗಾಡಿ ಹಾಕ್ದೆ, ಎಲ್ಲ ಲೋಡ್ ಮಾಡ್ಕೊಟ್ರು. ತಗೊಂಬಂದ್ ಸೈಟ್ ಹತ್ರ ಗಾಡಿ ಹಾಕ್ದೆ, ಎಲ್ಲ ಕೂಲಿಗಳೆಲ್ಲ ಅನ್ಲೋಡ್ ಮಾಡ್ಕೊಟ್ರು ಗಾಡಿನ. ಈ ಬಾಡಿಗೆ 250 ರೂಪಾಯಿ ಬಂತು. ಅದಾದ್ಮೇಲೆ ನಮ್ಮ ಬಿಲ್ಡಿಂಗ್ ಅವ್ರದ್ದು ಒಂದು ಬಾಡಿಗೆ, ಎಲ್ಲ ಗಾಡಿ ಎಲ್ಲ ಲೋಡ್ ಮಾಡಿ ಇಕ್ಕಿದ್ರು. ಎತ್ಕೊ ಬಂದ್ ಬಿಲ್ಡಿಂಗ್ ಹತ್ರ ಹಾಕ್ದೆ. ಓನರ್ ಎಲ್ಲ ಅನ್ಲೋಡ್ ಮಾಡ್ಬಿಟ್ರಿ. ಇಲ್ಲಿ 100 ರೂಪಾಯಿ ಕೊಟ್ರು ಬಾಡಿಗೆ ಕಾಸು. ಸೈಟಲ್ಲಿ ಒಂದು ಬಾಡಿಗೆ ಬಂತು. ಏನಪ್ಪಾ ಅಂದ್ರೆ ಇದು ಪ್ಲಾಸ್ಟಿಕ್ ಗಿಡಗಳು ಹಾಕೊಂಡು ಹೋಗೋದು. ಇದು ಡೆಕೋರೇಷನ್ ಯೂಸ್ ಮಾಡ್ತಾರೆ. ಅಡ್ವರ್ಟೈಸ್ಮೆಂಟ್ ಅಲ್ಲಿ ಇಲ್ಲಿ ಮಾಡ್ಬೇಕಾದ್ರೆ ಕೆಳಗಡೆ ಹಾಕಿರ್ತಾರೆ ನೋಡ್ರಿ, ಇದು ಡೆಕೋರೇಷನ್ಗೆ. ಎಲ್ಲ ಗಾಡಿ ಲೋಡ್ ಮಾಡ್ಕೊಟ್ರು. ಇಲ್ಲಿ ತಂದೆ ಅನ್ಲೋಡ್ ಪಾಯಿಂಟ್ ಗಾಡಿ ಹಾಕಿದೆ. ಅಣ್ಣಂದಿರೆಲ್ಲ ಅನ್ಲೋಡ್ ಮಾಡ್ಕೊಟ್ರು ಗಾಡಿನ. ಈ ಬಾಡಿಗೆ ನಂಗೆ 400 ರೂಪಾಯಿ ಕೊಟ್ರು. ನೈಟ್ ಒಳ್ಳೆ ಬಾಡಿಗೆ ಕಚ್ಕೋತು. ಮಂಚ ಮತ್ತೆ ಟಿವಿ ಶೋಕೇಸ್ ಹಾಕೊಡ್ಬೇಕಂತ ಫೋನ್ ಮಾಡಿದ್ರು ಇವರು. ಈ ಗಾಡಿ ತಂದು ಹಾಕ್ದೆ ಲೋಡಿಂಗ್ ಪಾಯಿಂಟ್ಗೆ, ಎಲ್ಲ ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ರು. ಇಲ್ಲಿ ತಂದೆ ಅನ್ಲೋಡ್ ಪಾಯಿಂಟ್ ಹಾಕ್ದೆ. ಇದೆಲ್ಲೂ ಜಾಸ್ತಿ ದೂರ ಇದ್ದಿಲ್ಲ, ಲೋಕಲ್ಗೆನೆ. ಅಣ್ಣ ಅನ್ಲೋಡ್ ಮಾಡ್ಕೊಟ್ರು. ಈ ಬಾಡಿಗೆ ಬರೀ 200 ರೂಪಾಯಿ ಇಸ್ಕೊಂಡೆ ಅಷ್ಟೇ. ಮತ್ತೆ ಅರ್ನಿಂಗ್ ಬಂದು 2850 ರೂಪಾಯಿ. ಅದ್ರಲ್ಲಿ 400 ರೂಪಾಯಿ ಡೀಸೆಲ್ ಹೋಗಿದೆ.